ಧರ್ಮಸ್ಥಳದ ಸೌಜನ್ಯ ಹಾಕನ್ ಕೇಸು ಎಷ್ಟು ಭೀಕರವಾಗಿ ನಡೆದಿದೆ ಅಂತಕ್ಕಂಥ ತಮ್ಮೆಲ್ಲರೂ ಕೂಡ ಗೊತ್ತು. ಇನ್ನು ಸೌಜನ್ಯ ಹಾಕನ್ ಕೇಸ್ ನಡೆಯೋಕ್ಕಿಂತ ಮುಂಚೆ ಎಷ್ಟೆಲ್ಲ ಅಪರಾಧಗಳಾಗಿವೆ, ಎಷ್ಟೆಲ್ಲ ಅತ್ಯಾಚಾರ ಬಲಾತ್ಕಾರಗಳಾಗಿವೆ, ಎಷ್ಟೆಲ್ಲ ಮಹಾಭಾರತ ಆಗಿದೆ ಅಂತಕ್ಕಂಥ ತುಂಬಾ ಡೇಟ್ ವೈಸ್ ಅದಷ್ಟೇ ಅಲ್ಲದೆ ಒಬ್ಬ ಅಮಾಯಕ ಸಂತೋಷ್ ರಾವ್ ಈ ಅಪರಾಧಕ್ಕೆ ಹೇಗೆ ಒಳಗಾಗ್ತಾರೆ, ಸೌಜನ್ಯ ಹಾಕನ್ ಕೇಸ್ ಇಟ್ಕೊಂಡು ಗಿರೀಶ್ ಮಟ್ಟನವ್ರು ಸರ್ ಎಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ. 12-13 ವರ್ಷ ಆದ್ರೂ ಕೂಡ ಸೌಜನ್ಯಕ್ಕೆ ನ್ಯಾಯ ಸಿಕ್ಕಿಲ್ಲ. ನ್ಯಾಯ ಕೊಡೋರೇ ದುಡ್ಡಿನ ಆಸ್ತಿಗೋಸ್ಕರ ನ್ಯಾಯನ ತಿಂದು ಹಾಕ್ತಿದ್ದಾರೆ. ಅದಷ್ಟೇ ಅಲ್ಲದೆ ಇದ್ರ ಹಿಂದೆ ಯಾವ್ದೊಂದು ಕರಾಳವಾಗಿರ್ತಕ್ಕಂಥ ದೊಡ್ಡ ಕೈವಾಡ ಯಾರ್ದಿದೆ ಅಂತಕ್ಕಂಥದ್ದು ದೂತ ಸಮೀರ್ MD ಯೂಟ್ಯೂಬರು ತುಂಬಾ ಅದ್ಭುತವಾಗಿ ಡೀಟೇಲ್ ಆಗಿ ಡೇಟ್ ವೈಸ್ 39 ನಿಮಿಷದ ವಿಡಿಯೋ ಮಾಡಿದ್ರು. ಇಲ್ಲಿವರೆಗೂ ಕೂಡ ಸೌಜನ್ಯ ಹಾಕನ್ ಕೇಸ್ ವಿರುದ್ಧ ಯಾರು ಧ್ವನಿ ಎಬ್ಬಿಸ್ತಾರೆ, ಯಾರು ವಿಡಿಯೋ ಮಾಡ್ತಾರೆ, ಆ ವಿಡಿಯೋ ಎಲ್ಲ ಡಿಲೀಟ್ ಆಗ್ತಾ ಇತ್ತು. ಧ್ವನಿ ಎತ್ತಿದ್ರ ಮೇಲೆ ಜೀವ ಹೆದರಿಕೆ ಬರ್ತಾ ಇತ್ತು. ಇನ್ನು ನಾನು ನಿನ್ನೆ ಸಂಜೆ ವಿಡಿಯೋ ನೋಡಿದ್ದೀನಿ, ಬೆಳಿಗ್ಗೆ ಅಷ್ಟರಲ್ಲಿ ವಿಡಿಯೋ ಡಿಲೀಟ್ ಆಗಿದೆ. ಆದ್ರೆ ಅಷ್ಟರಲ್ಲಿ ಎಲ್ಲ ಟ್ರೋಲ್ ಪೇಜಸ್ಗಳು ಎಲ್ಲ ಅಂತ ಬಂದ್ರು ವಿಡಿಯೋನ ಡೌನ್ಲೋಡ್ ಮಾಡಿಬಿಟ್ಟು ತಮ್ಮ ಚಾನಲ್ ಅಲ್ಲಿ ಹಾಕಿ ತುಂಬಾ ವೈರಲ್ ಮಾಡ್ತಿದ್ದಾರೆ. ಪ್ರತಿಯೊಬ್ಬರು ನೋಡ್ಬೇಕಾಗಿರೋ ವಿಡಿಯೋ. ನಾನು ಕೂಡ ನನ್ನ ಬ್ರಾಡ್ಕಾಸ್ಟ್ ಚಾನಲ್ ಅಲ್ಲಿ ಹಾಕಿದ್ದೀನಿ, ದಯವಿಟ್ಟು ಹೋಗಿ ವಿಡಿಯೋ ನೋಡಿ ಶೇರ್